ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ, ನಾಳೆ ರೂಪುಗೊಳ್ಳುವಂತಹ ಸಾಕಷ್ಟು ಯೋಗ, ಜೊತೆಗೆ ನಾಳೆ ಸ್ನೇಹಿತರೆ ಸೋಮಾವತಿ ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ವೃಶ್ಚಿಕ ರಾಶಿಯವರು ಗಳಿಸಲಿದ್ದೀರಿ. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ಜೂನ್ ದ್ವಿತೀಯಾರ್ಧದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಇನ್ನು ಅಮಾವಾಸ್ಯೆಯ ದಿನ ಪರಿಹಾರಗಳನ್ನು ಯಾವ ರೀತಿ ಮಾಡಬೇಕು, ಏನೆಲ್ಲ ಮಾಡಿದರೆ ಒಳಿತಾಗಲಿದೆ, ಯಾವೆಲ್ಲ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗಬಹುದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ವೃಶ್ಚಿಕ ರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತ ಅದೃಷ್ಟದ ಉದಯ. ಜೂನ್ ದ್ವಿತೀಯಾರ್ಧದಿಂದ ನಿಮ್ಮ ಭಾಗ್ಯದ ಸ್ಥಾನವಾದಂತಹ 9ನೇ ಮನೆಗೆ ಉಚ್ಚ ಗುರುವಿನ ಆಗಮನವು ಒಂದು ಪ್ರಮುಖ ಮೈಲಿಗಲ್ಲು. ಇಂದಿನ ಜನ್ಮದ ಪುಣ್ಯದ ಫಲವಾಗಿ ಅದೃಷ್ಟವು ಪ್ರಮುಖ ವಿಜಯಗಳತ್ತ ನಿಮ್ಮನ್ನು ಮುನ್ನಡೆಸುತ್ತದೆ. ಇನ್ನು ವಿರೋಧಿಗಳ ಮೇಲೆ ವಿಜಯವನ್ನು ನೋಡಲಿದ್ದೀರಿ. ಅಪಾರ ಧೈರ್ಯ ಅಂತಲೇ ಹೇಳ್ಬೋದು ನಿಮಗೆ ಸ್ನೇಹಿತರೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಮಂಗಳ ಜೂನ್ 15ರಿಂದ ತನ್ನದೇ ಆದಂತಹ 6ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮಗೆ ಸಾಟಿ ಇಲ್ಲದಂತಹ ಪರಾಕ್ರಮವನ್ನು ನೀಡುತ್ತಾನೆ. ಕಚೇರಿಯ, ರಾಜಕೀಯ ಅಥವಾ ಕಾನೂನು ಹೋರಾಟಗಳಲ್ಲಿ ನೀವು ಸಂಪೂರ್ಣ ವಿಜಯವನ್ನು ಸಾಧಿಸಲಿದ್ದೀರಿ. ಆರೋಗ್ಯ ಮತ್ತು ದಾಂಪತ್ಯ ಸುಖದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ. ಯಾಕಂದರೆ ಜೂನ್ 15ನೇ ತಾರೀಕು ಸ್ನೇಹಿತರೆ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಇರುವ ಕಾರಣ ಈ ದಿನದಿಂದ ಸಾಕಷ್ಟು ಬದಲಾವಣೆಗಳನ್ನು ನೋಡಬಹುದು. ಸೂರ್ಯನ ಪ್ರವೇಶ ಮತ್ತು ತಿಂಗಳ ಕೊನೆಯಲ್ಲಿ 7ನೇ ಮನೆಗೆ ಮಂಗಳನ ಆಗಮನವು ಕೌಟುಂಬಿಕ ಘರ್ಷಣೆಗಳು ಮತ್ತು ಉಷ್ಣ ಸಂಬಂಧಿತ ಕಾಯಿಲೆಗಳನ್ನು ಪ್ರಚೋದಿಸಬಹುದು. ಈ ತಿಂಗಳು ಮೌನವೇ ನಿಮ್ಮ ದೊಡ್ಡ ಅಸ್ತ್ರ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃಶ್ಚಿಕ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಜೂನ್ 2026 ಅಪಾರ ಅದೃಷ್ಟವನ್ನು ತರುವುದರ ಜೊತೆಗೆ ಕೆಲವು ಸವಾಲುಗಳು ಏಕಕಾಲದಲ್ಲೇ ನೀಡುತ್ತದೆ. ಕಳೆದ 1 ವರ್ಷದಿಂದ ನಿಮ್ಮ ಸ್ನೇಹಿತರೆ 8ನೇ ಮನೆಯಲ್ಲಿ ಸಂಚರಿಸುತ್ತಾ ಪುನರಾವರ್ತಿತ ಸವಾಲುಗಳನ್ನು ತಂದಿದ್ದಂತಹ ಗುರು ಈ ತಿಂಗಳಲ್ಲಿ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ ಭಾಗ್ಯದ ಸ್ಥಾನವಾದಂತಹ 9ನೇ ಮನೆಗೆ ಅಂದರೆ ಕರ್ಕಟಕ್ಕೆ ಪ್ರವೇಶವನ್ನು ಮಾಡಲಿದ್ದಾರೆ. ಇದು ನಿಮಗೆ ಸರ್ವಶ್ರೇಷ್ಠ ವರದಾನವಾಗಿ ಪರಿಣಮಿಸುತ್ತದೆ. ಈ ಕಾರಣದಿಂದಾಗಿ ಆರ್ಥಿಕ ಮತ್ತು ವೃತ್ತಿಪರ ಅಡೆತಡೆಗಳು ದೈವಿಕ ಕೃಪೆಯಿಂದ ಸುಗಮವಾಗಿ ನಿವಾರಣೆಯಾಗುತ್ತದೆ. ಆದಾಗ್ಯೂ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳ ತಿಂಗಳ ಬಹುಪಾಲು ಅದ್ಭುತ ಫಲಿತಾಂಶಗಳನ್ನು ಒದಗಿಸಿದ್ದರೂ ಜೂನ್ 15ರ ನಂತರ ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನು 8ನೇ ಮನೆಗೆ ಮಿಥುನಕ್ಕೆ ಪ್ರವೇಶಿಸುವುದರಿಂದ ದೈಹಿಕ ಆಯಾಸ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯವಿದೆ. ವೃಶ್ಚಿಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆಲ್ಲ ಕಾರಣ ಸ್ನೇಹಿತರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವಂತಹ ಪ್ರಭಾವಗಳು ಅಂತಲೇ ಹೇಳಬಹುದು. ಗ್ರಹಗಳ ಸಂಯೋಗದಿಂದನೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು ಸ್ನೇಹಿತರೆ. ಮಂಗಳ 1 ಮತ್ತು 6ನೇ ಅಧಿಪತಿಯಾಗಿರುವಂತಹ ನಿಮ್ಮ ಲಗ್ನಾಧಿಪತಿಯಾಗಿರುವ ಮಂಗಳ 6ನೇ ಮನೆ ಮತ್ತು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಜೂನ್ 21ರವರೆಗೆ 6ನೇ ಮನೆಯಲ್ಲಿದ್ದು ವಿರೋಧಿಗಳ ಮೇಲೆ ವಿಜಯ ಮತ್ತು ಆರೋಗ್ಯ ಚೇತರಿಕೆ. ಅನಂತರ 7ನೇ ಮನೆಗೆ ಋಷಭಕ್ಕೆ ಕಾಲಿಡುತ್ತಾ ಸ್ನೇಹಿತರೆ ಸ್ಥಳಾಂತರಗೊಂಡಾಗ ವಿವಾಹದಲ್ಲಿ ಅಹಂಕಾರದ ಘರ್ಷಣೆಗಳು ಮತ್ತು ಕಿರಿಕಿರಿಯನ್ನು ಆಹ್ವಾನಿಸುತ್ತದೆ.
ಇನ್ನು ಗುರುಬಲ ಶನಿ ಬಲ ಹೇಗಿರಲಿದೆ ಅಂದರೆ ಶನಿ 3 ಮತ್ತು 4ನೇ ಅಧಿಪತಿಯಾಗಿರುವಂತಹ ಶನಿ 5ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. 5ನೇ ಮನೆಯಲ್ಲಿ ನೆಲೆಸಿದ್ದಾನೆ. ಮಕ್ಕಳ ವ್ಯವಹಾರಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವುದು, ಷೇರು ಮಾರುಕಟ್ಟೆಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಗಳು ಮತ್ತು ಸ್ಥಿರ ನಿರ್ಧಾರಗಳನ್ನು ಬಯಸಲಿದ್ದಾನೆ ಸ್ನೇಹಿತರೆ ಶನಿ. ಅದೇ ರೀತಿ ಗುರು ಸ್ನೇಹಿತರೆ 2 ಮತ್ತು 5ನೇ ಅಧಿಪತಿಯಾಗಿರುವಂತಹ ಗುರು 9ನೆಯ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಭಾಗ್ಯದ ಸ್ಥಾನದಲ್ಲಿ ಉಚ್ಚ ವ್ಯಾಪಕ ಆರ್ಥಿಕ ಬೆಳವಣಿಗೆ, ಅದೃಷ್ಟ, ಮಕ್ಕಳ ಪ್ರಗತಿ ಮತ್ತು ದೈವಿಕ ಕೃಪೆಯನ್ನು ಪ್ರಚೋದಿಸುತ್ತದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇವಾಗ ನಿಮ್ಮ ವೃತ್ತಿ ಜೀವನ ಇಂದಿನಿಂದ ಹೇಗಿರಲಿದೆ ವೃಶ್ಚಿಕ ರಾಶಿಯವರಿಗೆ ಅನ್ನೋದನ್ನ ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿಪರ ಕ್ಷೇತ್ರಗಳಲ್ಲಿ ಹೆಚ್ಚು ವೈವಿಧ್ಯಮಯವಾಗಿದ್ದರೂ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅನುಕೂಲಕರವಾದ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಕರ್ಮಸ್ಥಾನವಾದಂತಹ 10ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸಾಂದರ್ಭಿಕವಾಗಿ ನಿಮ್ಮ ದೈನಂದಿನ ಕೆಲಸದ ಬಗ್ಗೆ ಸ್ವಲ್ಪ ಸ್ನೇಹಿತರೆ ಎಚ್ಚರಿಕೆ ವಹಿಸಬೇಕು ಅಥವಾ ಆಸಕ್ತಿಯ ಕೊರತೆಯನ್ನು ಪ್ರಚೋದಿಸಬಹುದು ಗ್ರಹಗಳ ಸಂಚಾರದಿಂದ. ಅದ್ಯಾಗೋ ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದಂತಹ 6ನೇ ಮನೆಯಲ್ಲಿ ಅತ್ಯಂತ ಪ್ರಬಲವಾಗಿರುವುದರಿಂದ ನೀವು ಎಲ್ಲ ವೃತ್ತಿಪರ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ. ಕಚೇರಿಯ ರಾಜಕೀಯವನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ಲುವಿರಿ ಮತ್ತು ಗುಪ್ತ ಶತ್ರುಗಳ ಮೇಲೆ ವಿಜಯಶಾಲಿಯಾಗಿರುತ್ತೀರಿ. ನಿಮ್ಮ 10ನೇ ಅಧಿಪತಿಯಾದ ಸೂರ್ಯನು ಜೂನ್ 15ರ ನಂತರ 8ನೇ ಮನೆಗೆ ಬದಲಾದಾಗ ಸರ್ಕಾರಿ ನೌಕರರು ಅಥವಾ ಆಡಳಿತಾತ್ಮಕ ವೃತ್ತಿಪರರು ಹಠಾತ್ ಅನಿರೀಕ್ಷಿತ ಕಚೇರಿ ವರ್ಗಾವಣೆಗಳನ್ನು ಎದುರಿಸಬಹುದು. ಅದೇನೇ ಇದ್ದರೂ ಕೂಡ 9ನೇ ಮನೆಯಲ್ಲಿರುವಂತಹ ಉಚ್ಚ ಗುರುವು ನೇರವಾಗಿ ನಿಮ್ಮ ಲಗ್ನವನ್ನು ಸೃಷ್ಟಿಸುವುದರಿಂದ ನಿಮ್ಮ ಸಹಜ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನೀವು ಎಲ್ಲ ಸವಾಲಿನ ಸಂದರ್ಭಗಳನ್ನು ಸಲೀಸಾಗಿ ನಿರ್ವಹಿಸಲಿದ್ದೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಸೋಮಾವತಿ ಅಮಾವಾಸ್ಯೆಯ ದಿನದಿಂದ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯವಹಾರದ ಬಗ್ಗೆ, ಸ್ವಯಂ ಉದ್ಯೋಗ, ವ್ಯಾಪಾರ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರಿಗೆ ಈ ತಿಂಗಳ ದ್ವಿತೀಯಾರ್ಧವು ಅಸಾಧಾರಣ ಲಾಭದಾಯಕವೆಂದು ಭರವಸೆ ನೀಡುತ್ತದೆ. ನಿಮ್ಮ ವ್ಯಾಪಾರ ಸ್ಥಾನದ 7ನೇ ಅಧಿಪತಿಯಾದ ಶುಕ್ರನು ಉಚ್ಚ ಗುರುವಿನೊಂದಿಗೆ ವಿಲೀನಗೊಳ್ಳಲು ನಿಮ್ಮ ಭಾಗ್ಯದ ಸ್ಥಾನವಾದಂತಹ 9ನೇ ಮನೆಗೆ ಅಂದರೆ ಕಟಕಕ್ಕೆ ಆಗಮಿಸುತ್ತಾರೆ. ಆಮದು ರಫ್ತು ಸಂಸ್ಥೆಗಳು, ಟ್ರಾವೆಲ್ಸ್, ಶಿಕ್ಷಣ ಸಂಸ್ಥೆಗಳು ಮತ್ತು ಸಲಹಾ ಎಂಜಿನ್ಗಳನ್ನು ನಡೆಸುತ್ತಿರುವವರಿಗೆ ಈ ಅತ್ಯಂತ ಶಕ್ತಿಯುತ ಸಂಯೋಜನೆಯು ಅಭೂತಪೂರ್ವ ಗ್ರಾಹಕರ ದಟ್ಟಣೆಯನ್ನು ತರುತ್ತದೆ. ವಿದೇಶಿ ಸಂಸ್ಥೆಗಳೊಂದಿಗೆ ನೀವು ಲಾಭದಾಯಕ ಒಪ್ಪಂದಗಳಿಗೆ ಸಹಿಯನ್ನು ಹಾಕುವಿರಿ ಸ್ನೇಹಿತರೆ. ಇದಕ್ಕೆ ವ್ಯತಿರಿಕ್ತವಾಗಿ ಹೇಳೋದಾದರೆ ಜೂನ್ 15ರ ನಂತರ ಮಂಗಳನು ನಿಮ್ಮ 7ನೇ ಮನೆಯಾದಂತಹ ಪಾಲುದಾರಿಕೆಯ ಸ್ಥಾನಕ್ಕೆ ಕಾಲಿಟ್ಟಾಗ ಹೆಚ್ಚಿನ ವಿವೇಚನೆಯ ಅಗತ್ಯವಿದೆ. ನಿಮ್ಮ ವಾಣಿಜ್ಯ ಸಹವರ್ತಿಗಳೊಂದಿಗೆ ಅನಗತ್ಯ ವಾದಗಳು ಅಥವಾ ಘರ್ಷಣೆಗಳನ್ನು ನೀವು ಅನುಭವಿಸಬಹುದು. ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ನಿಮ್ಮ ಪಾಲುದಾರರ ಮೇಲೆ ಆಕ್ರಮಣಕಾರಿಯಾಗಿ ಏರುವುದನ್ನು ಆದಷ್ಟು ತಪ್ಪಿಸಿ ಸ್ನೇಹಿತರೆ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮಗೆ ಲಾಭ ಇದೆಯಾ, ನಷ್ಟ ಇದೆಯಾ, ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ವೃಶ್ಚಿಕ ರಾಶಿಯವರಿಗೆ ಅನ್ನೋದನ್ನ ನೋಡೋದಾದರೆ ಈ ಸೋಮಾವತಿ ಅಮಾವಾಸ್ಯೆಯ ದಿನದಿಂದ ಶಕ್ತಿಶಾಲಿಯಾದಂತಹ ಪ್ರಭಾವವಾಗಿರುವಂತಹ ಈ ಅಮಾವಾಸ್ಯೆ ಆರ್ಥಿಕವಾಗಿ ನಿಮ್ಮ ಭೌತಿಕ ಸ್ಥಾನಮಾನವು ಅಗಾಧವಾಗಿ ಬೆಳೆಯುವಂಥದ್ದೇ ಖಚಿತ ಅಂತಲೇ ಹೇಳಬಹುದು. ನಿಮ್ಮ ಸಂಪತ್ತು ಮತ್ತು ಆಸ್ತಿಯ ಅಧಿಪತಿಯಾದ ಗುರುವು ನಿಮ್ಮ ಭಾಗ್ಯದ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ಪಡೆಯುವುದು ಅತ್ಯಂತ ಭವ್ಯವಾದ ಆರ್ಥಿಕ ಹರಿವನ್ನು ಪ್ರಾರಂಭಿಸುತ್ತದೆ. ವಿವಾದದಲ್ಲಿದ್ದಂತಹ ಪೂರ್ವಜರ ಆಸ್ತಿಗಳು ಅಥವಾ ಕೌಟುಂಬಿಕ ಆಸ್ತಿಗಳು ನಿಮ್ಮ ಪರವಾಗಿ ಇತ್ಯರ್ಥಗೊಳ್ಳುತ್ತವೆ ಮತ್ತು ಹಿಂದೆ ಸಿಲುಕಿಕೊಂಡಿದ್ದಂತಹ ಅಥವಾ ವಿಳಂಬವಾಗಿದ್ದಂತಹ ನಿಧಿಗಳು ಈ ತಿಂಗಳು ಸುರಕ್ಷಿತವಾಗಿ ನಿಮ್ಮ ಕೈ ಸೇರುತ್ತದೆ. ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುವುದರಿಂದ ವಿಮಾ ಪಾಲಿಸಿಗಳು ಅಥವಾ ಮೆಜಾರಿಟಿ ನಿಧಿಗಳು
ಮೂಲಕ ಹಠಾತ್ ಒಟ್ಟು ಮೊತ್ತದ ಆದಾಯವನ್ನು ಪಡೆಯುವಂತಹ ಅತ್ಯುತ್ತಮ ಅವಕಾಶವಿದೆ. 9ನೇ ಮನೆಯಲ್ಲಿನ ಅನುಕೂಲಕರ ಗ್ರಹಗತಿಗಳಿಗೆ ಧನ್ಯವಾದಗಳು. ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಆಯೋಜಿಸಲು ಅಥವಾ ಶಾಂತಿಯುತ ತೀರ್ಥಯಾತ್ರೆಗಳನ್ನು ಕೈಗೊಳ್ಳಲು ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡುತ್ತೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾದರೆ ಬಹಳಷ್ಟು ಕಷ್ಟ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ವೃಶ್ಚಿಕ ರಾಶಿಯವರಿಗೆ ಅಮಾವಾಸ್ಯೆಯ ದಿನದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ತಿಂಗಳ ದ್ವಿತೀಯಾರ್ಧದಿಂದ ನಿಮ್ಮ 6ನೇ ಮನೆಯಲ್ಲಿರುವ ಮಂಗಳನು ನಿಮ್ಮ ದೈಹಿಕ ರೋಗ ನಿರೋಧಕ ಶಕ್ತಿಯನ್ನು ಅಸಾಧಾರಣವಾಗಿ ಬಲವಾಗಿರಿಸುತ್ತಾನೆ. ಯಾವುದೇ ಇಂದಿನ ದೈಹಿಕ ಸಮಸ್ಯೆಗಳಿಂದ ತ್ವರಿತ ಚೇತರಿಕೆಗೆ ಅನುವು ಮಾಡಿಕೊಡುತ್ತಾನೆ. ಅದ್ಯಾಗೋ ಜೂನ್ ನಂತರ ಸೂರ್ಯನು ನಿಮ್ಮ 8ನೇ ಮನೆಗೆ ಪ್ರವೇಶಿಸಿದ ನಂತರ ನೀವು ಕಟ್ಟುನಿಟ್ಟಾದ ಆರೋಗ್ಯ ನಿಯಮಗಳನ್ನು ಪಾಲಿಸಬೇಕು. 8ನೇ ಮನೆಯಲ್ಲಿನ ಸೂರ್ಯನು ಉಷ್ಣ ಶಕ್ತಿಯು ಕಣ್ಣುಗಳಲ್ಲಿ ಉರಿ, ಹೊಟ್ಟೆಯ ಉಷ್ಣತೆ, ಆಮ್ಲೀಯತೆ ಅಥವಾ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರಬಹುದು ಅಥವಾ ತೀವ್ರ ತಲೆನೋವು ಉಂಟು ಮಾಡಬಹುದು. BP ಜಾಸ್ತಿ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಒತ್ತಡವನ್ನು ಜಾಸ್ತಿ ತೆಗೆದುಕೊಳ್ಬೇಡಿ. ಇದಲ್ಲದೆ ಜೂನ್ 15ರ ನಂತರ ಮಂಗಳನು ನಿಮ್ಮ 7ನೇ ಮನೆಗೆ ಬದಲಾದಾಗ ಅಪ್ರಚೋದಿತ ಆಕ್ರಮಣಶೀಲತೆ ಅಥವಾ ಒತ್ತಡದ ಮಟ್ಟಗಳು ಏರಿಕೆಯಾಗಬಹುದು. ರಕ್ತದೊತ್ತಡದ ಏರಿಳಿತಗಳನ್ನು ಎದುರಿಸುತ್ತಿರುವವರು ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಬೇಕಾಗುತ್ತದೆ. ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು, ಸಾಕಷ್ಟು ಮಜ್ಜಿಗೆ ಕುಡಿಯುವುದು ಮತ್ತು ಹೈಡ್ರೇಟೆಡ್ ಆಗಿರುವುದು ನಿಮಗೆ ಗಮನಾರ್ಹವಾಗಿ ಸಹಾಯವನ್ನು ಮಾಡುತ್ತದೆ. ಸೊ ಹಾಗಾಗಿ ಪ್ರತಿನಿತ್ಯ ಸಣ್ಣ ಪುಟ್ಟ ಯೋಗ, ಧ್ಯಾನ, ಮೆಡಿಟೇಷನ್, ವಾಕಿಂಗನ್ನು ಮಾಡಿ ಸ್ನೇಹಿತರೆ. ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಇದರಿಂದ ಸಾಕಷ್ಟು ಸಮಸ್ಯೆಗಳು, ಒತ್ತಡ ಜಾಸ್ತಿ ತಗೊಂಡಷ್ಟು ಸಮಸ್ಯೆಗಳು ಜಾಸ್ತಿ ಉದ್ಭವವಾಗಬಹುದು. ಸೊ ಹಾಗಾಗಿ ಆದಷ್ಟು ಒತ್ತಡವನ್ನು ಕಡಿಮೆ ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಸ್ನೇಹಿತರೆ ಅತಿ ವೇಗ ಓಡಿದ್ದಲ್ಲ, ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ, ಕೌಟುಂಬಿಕ ಸಂಬಂಧಗಳಲ್ಲಿ ನಿಮ್ಮ 9ನೇ ಮನೆಯಲ್ಲಿರುವ ಉಚ್ಚ ಗುರುವು ನಿಮ್ಮ ತಂದೆಯ ದೈಹಿಕ ಆರೋಗ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತಾನೆ ಮತ್ತು ಅವರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಗಾಢವಾಗಿಸುತ್ತಾನೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ನೀವು ಸುಂದರವಾದ ಯೋಜನೆಗಳನ್ನು ರೂಪಿಸುತ್ತೀರಿ. ಮತ್ತೊಂದೆಡೆ ನಿಮ್ಮ ವೈವಾಹಿಕ ಜೀವನವು ಈ ತಿಂಗಳು ಕೆಲವು ಬಿರುಗಾಳಿಯ ಹಂತಗಳನ್ನು ಎದುರಿಸಬಹುದು. ಜೂನ್ 15ರವರೆಗೆ 7ನೇ ಮನೆಯಲ್ಲಿ ಸೂರ್ಯ, ಅನಂತರ ಜೂನ್ 21ರಿಂದ 7ನೇ ಮನೆಯಲ್ಲಿಯೇ ಮಂಗಳನ ಸಂಚಾರವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತೀವ್ರವಾದಂತಹ ಅಹಂಕಾರದ ಘರ್ಷಣೆಗಳನ್ನು ಮೇಲ್ಗೈ ಸಾಧಿಸಬಹುದು. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಾದ ವಿವಾದಗಳು, ಕೌಟುಂಬಿಕ ವಿಚಾರಗಳಿಗೂ ಕೂಡ ವಾದ ವಿವಾದಗಳು, ಮನಸ್ತಾಪಗಳು, ಜಗಳಗಳು ಕಾರಣವಾಗಬಹುದು. ಪ್ರತಿ ವಾದವನ್ನು ಗೆಲ್ಲಲೇಬೇಕು ಎಂಬ ಹಠ ನಿಮಗೆ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಇದನ್ನು ಬಿಟ್ಟು ಬಿಡುವುದು ಉತ್ತಮ. ಮತ್ತು ತಾಳ್ಮೆಯ ಮೌನವನ್ನು ಕಾಯ್ದುಕೊಳ್ಳುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಲಭವಾಗಿ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. ಆದಷ್ಟು ಕಷ್ಟ, ಸಮಸ್ಯೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತದೆ. ಪ್ರತಿಯೊಬ್ಬರ ಮನೆಯಲ್ಲೂ ಜಗಳಗಳು, ವಾದ ವಿವಾದಗಳು, ಮನಸ್ತಾಪಗಳು ಇದ್ದೇ ಇರುತ್ತದೆ. ಅದನ್ನು ಶಾಂತ ರೂಪದಲ್ಲಿ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಈ ಅಮಾವಾಸ್ಯೆ ಮುಗಿದ ನಂತರ ಸ್ನೇಹಿತರೆ. ಮದುವೆ ಯೋಗ ಕೂಡ ಇದೆ. ಸಂತಾನ ಭಾಗ್ಯದ ಶುಭವಾರ್ತೆಯನ್ನು ಕೇಳಲಿದ್ದೀರಿ ವೃಶ್ಚಿಕ ರಾಶಿಯವರು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಈ ದಿನದಿಂದ ನಿಮ್ಮ ಶಿಕ್ಷಣ ಮತ್ತು ಬುದ್ಧಿವಂತಿಕೆಯ ಅಧಿಪತಿಯಾದ ಗುರುವು ಭಾಗ್ಯದ ಸ್ಥಾನದಲ್ಲಿ ಉಚ್ಚನಾಗಿರುವುದರಿಂದ ವಿದ್ಯಾರ್ಥಿಗಳು ಅತ್ಯುತ್ತಮ ಶೈಕ್ಷಣಿಕ ಯುಗಕ್ಕೆ ಕಾಲಿಡುತ್ತಿದ್ದಾರೆ. ಸಾಗರೋತ್ತರ ಉನ್ನತ ಶಿಕ್ಷಣಕ್ಕಾಗಿ ಉದಾಹರಣೆಯಾಗಿ ಹೇಳೋದಾದರೆ, ಸ್ನಾತಕೋತ್ತರ ಪದವಿಗಳು ಅಥವಾ ವಿಶೇಷ ಸಂಶೋಧನೆ ಶ್ರಮಿಸುತ್ತಿರುವಂತಹ ಅಭ್ಯರ್ಥಿಗಳು ತಮ್ಮ ಪ್ರಯತ್ನಗಳಲ್ಲಿ ಸಂಪೂರ್ಣ ಯಶಸ್ಸನ್ನು ಕಾಣಲಿದ್ದೀರಿ. ನಿಮ್ಮ ಗ್ರಹಣ ಶಕ್ತಿ ತೀಕ್ಷ್ಣವಾಗುತ್ತದೆ. ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ತೇರ್ಗಡೆಯಾಗಲು ಇದು ಅನುವು ಮಾಡಿಕೊಡುತ್ತದೆ. ಜೂನ್ 22ರವರೆಗೆ 8ನೇ ಮನೆಯಲ್ಲಿರುವ ಬುಧನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಯನ್ನು ಒದಗಿಸುತ್ತಾನೆ ಸ್ನೇಹಿತರೆ. ಸೊ ಹಾಗಾಗಿ ಏನೆಲ್ಲ ಬದಲಾವಣೆಯನ್ನು ಇಂದಿನಿಂದ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಪರಿಹಾರವನ್ನು ಸ್ನೇಹಿತರೆ
ಅಮಾವಾಸ್ಯೆ ದಿನ ನಾಳೆ ಮಾಡಬಹುದು ಅಥವಾ ಬಿಡು ದಿನ ಕೂಡ ಮಾಡಬಹುದು. ಸಮಸ್ಯೆಗಳು ಏನೆಲ್ಲ ಎದುರಾಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಉಚ್ಚ ಗುರು ಸೃಷ್ಟಿಸಿದ ಭವ್ಯವಾದ ಭಾಗ್ಯ ಯೋಗವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು 8ನೇ ಮನೆಯ ಸೂರ್ಯ ಹಾಗೂ 7ನೇ ಮನೆಯ ಮಂಗಳನಿಂದ ಉದ್ಭವಿಸುವಂಥ ಆರೋಗ್ಯ ಮತ್ತು ಕೌಟುಂಬಿಕ ಅಡಚಣೆಗಳನ್ನು ತಟಸ್ಥಗೊಳಿಸಲು ಈ ಪರಿಹಾರಗಳನ್ನು ಅಭ್ಯಾಸ ಮಾಡಿ. ಮೊದಲನೇದಾಗಿ ನಾಳೆ ಸೂರ್ಯ ನಮಸ್ಕಾರವನ್ನು ಮಾಡಿ. ಜೂನ್ 15ರ ನಂತರ 8ನೇ ಮನೆಯಲ್ಲಿರುವ ಸೂರ್ಯನಿಂದ ಉಂಟಾಗುವಂತಹ ಉಷ್ಣ ಸಂಬಂಧಿತ ಕಾಯಿಲೆಗಳು ಅಥವಾ ಹಠಾತ್ ಹಿನ್ನಡೆಗಳನ್ನು ತಡೆಯಲು ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುತ್ತಾ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ. ಇನ್ನು ಮಂಗಳ ಶಾಂತಿ. ಜೂನ್ 21ರಂದು ಮಂಗಳನು 7ನೇ ಮನೆಗೆ ಪ್ರವೇಶಿಸಿದ ನಂತರ ಉದ್ಭವಿಸುವಂತಹ ಕೌಟುಂಬಿಕ ಘರ್ಷಣೆಗಳನ್ನು ಕರಗಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳಿಂದ ಪೂಜಿಸಿ ನಿಮ್ಮ ಸಂಗಾತಿಯೊಂದಿಗೆ ಶಾಂತಿಯುತವಾಗಿ ಮಾತನಾಡುವುದು ನಿಮ್ಮ ಒರಟುತನ ಅಹಮನ್ನೆಲ್ಲ ದೂರ ಇಟ್ಟು ನಿಮ್ಮ ಅತ್ಯುತ್ತಮ ವೈಯಕ್ತಿಕ ಪರಿಹಾರವಾಗಿ ಉಳಿಯುವುದು ಬಹಳ ಮುಖ್ಯವಾಗುತ್ತದೆ. ದಕ್ಷಿಣಮೂರ್ತಿ ಸ್ತೋತ್ರವನ್ನು ಹೇಳುವುದು ಕೂಡ ಸೂಕ್ತ. ನಿಮ್ಮ ಉಚ್ಚ 9ನೇ ಮನೆಯ ಗುರುವಿನ ಸಂಪೂರ್ಣ ಪೂರ್ವಾಜಿತ ಮತ್ತು ದೈವಿಕ ಪ್ರತಿಫಲಗಳನ್ನು ಆಹ್ವಾನಿಸಲು ಹಳದಿ ಉಡುಪನ್ನು ಧರಿಸಿ ಮತ್ತು ಪ್ರತಿ ಗುರುವಾರ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಗುರು ಸ್ತೋತ್ರವನ್ನು ಹೇಳಿ. ನಾಳೆ ಸ್ನೇಹಿತರೆ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆ ಇರುವ ಕಾರಣ ಪಿತ್ರಾರ್ಜಿತ ಆಶೀರ್ವಾದವನ್ನು ತೆಗೆದುಕೊಳ್ಳುವುದಕ್ಕೆ, ಪಿತ್ರಾರ್ಜಿತ ದೋಷವನ್ನು ಸ್ನೇಹಿತರೆ ನೀವು ನಿವಾರಣೆ ಮಾಡುವುದಕ್ಕೆ, ಸೊ ಹಾಗಾಗಿ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಪೂರ್ವಜರ ಶಾಂತಿಗಾಗಿ ಸ್ನೇಹಿತರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಅಥವಾ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿ ಸೂರ್ಯದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ. ಬಡವರಿಗೆ ನಿರ್ಗತಿಕರಿಗೆ ವಸ್ತ್ರದಾನ, ಅನ್ನದಾನ, ಬಟ್ಟೆ ದಾನ, ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತಪ್ಪದೇ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ವೃಶ್ಚಿಕ ರಾಶಿಯವರು ತಪ್ಪದೆ ಈ ಪರಿಹಾರಗಳನ್ನು ಮಾಡಿ. ಯಾಕಂದರೆ ಸ್ನೇಹಿತರೆ ಪೂರ್ವಜರ ಆತ್ಮಗಳು ಭೂಮಿಗೆ ಇಳಿಯುತ್ತದೆ ಎಂಬುವ ನಂಬಿಕೆ ಕೂಡ ಅಪಾರ ಇದೆ. ಸೊ ಹಾಗಾಗಿ ಈ ದಿನ ತರ್ಪಣ ನೀಡುವುದು ಅಂತಂದರೆ ಪಿಂಡದಾನವನ್ನು ಮಾಡುವುದು ಸ್ನೇಹಿತರೆ, ಬಡವರಿಗೆ ನಿರ್ಗತಿಕರಿಗೆ ಸಹಾಯವನ್ನು ಮಾಡುವುದು, ಪೂರ್ವಜರಿಗೆ ಪೂಜೆಯನ್ನು ಸಲ್ಲಿಸುವುದು ಈ ದಿನ ಬಹಳ ಶ್ರೇಷ್ಠ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತಪ್ಪದೇ ಪೂಜೆ ಪುನಸ್ಕಾರಗಳನ್ನು ಆಚರಣೆಗಳನ್ನು ತಪ್ಪದೇ ಮಾಡಿ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.